ವಾಹನ ಕೊಡೋದು ಕೂಡ ಭ್ರಷ್ಟಾಚಾರ. ಉದಾಹರಣೆಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗದಂತ ಸಮಯದಲ್ಲಿ ಈಗ ಚುನಾವಣೆ ನಡೆಯುತ್ತವೆ. ಆ ಸಮಯದಲ್ಲಿ ಏನ್ ಮಾಡ್ತಾನೆ ಒಬ್ಬ ವ್ಯಕ್ತಿ ಒಂದ್ ಯಾವ್ದೋ ಟೆಮ್ ಬಿಟ್ಟು ಬಿಡ್ತಾನೆ. ಟೆಮ್ ಬಿಟ್ಟು ಅವ್ರನ್ನ ಕರ್ಕೊಂಡ್ಬರೋದು, ಓಟ್ ಹಾಕ್ಸೋದು, ಮತ್ತ ಅವ್ರ ಮನೆ ಕಳ್ಸೋದು, ಮತ್ತೊಂದು ಕರ್ಕೊಂಡ್ಬರೋದು, ಓಟ್ ಹಾಕ್ಸೋದು, ಮತ್ತ ಅವ್ರನ್ನ ಮನೆ ಕಳ್ಸೋದು. ಇದು ವಾಹನ ಕೊಡೋದು ಕೂಡ ಭ್ರಷ್ಟಾಚಾರ. ಕರೆಕ್ಟಾ? ಆಮೇಲೆ ಧರ್ಮ, ಜಾತಿ, ಜನಾಂಗ ಆಧಾರದ ಮೇಲೆ ಮಾಡೋದು ಕೂಡ ಭ್ರಷ್ಟಾಚಾರನೇ. ಆಮೇಲೆ ವ್ಯಾಪಾರ, ಏನು ಅಧ್ಯಕ್ಷ ಸ್ಥಾನಕ್ಕಾಗಿ ವ್ಯಾಪಾರ ಮಾಡೋದು, ಅದು ಕೂಡ ಭ್ರಷ್ಟಾಚಾರನೇ. ನೋಡಿ, ಭ್ರಷ್ಟಾಚಾರ ಅಂದ್ರ ಬರೇ ಹಣ ಹಂಚೋದು ಅಷ್ಟೇ ಅಲ್ಲ, ಹಣ ಹೆಂಡ ಹಂಚೋದಲ್ಲ. ವಾಹನಗಳನ್ನು ಕೊಟ್ಟರು ಭ್ರಷ್ಟಾಚಾರ, ಧರ್ಮ, ಜಾತಿ, ಜನಾಂಗದ ಆಧಾರದ ಮೇಲೆ ಮಾಡಿದ ಭ್ರಷ್ಟಾಚಾರ, ಹುದ್ದೆಗಳನ್ನ ವ್ಯಾಪಾರ ಮಾಡಿದ್ರ ಭ್ರಷ್ಟಾಚಾರ, ಅಥವಾ ರಾಷ್ಟ್ರ ಸಂಕೇತವನ್ನು ಪ್ರದರ್ಶನ ಮಾಡ್ಯಾನ, ಇನ್ನೊಬ್ಬರ ಚಾರಿತ್ರ್ಯ ವಧೆಯನ್ನ ಮಾಡ್ಯಾನ, ಸುಮ್ಸುನೆ ಅವ್ರ ಬಗ್ಗೆ ಏನ್ರೇನ್ರಿ ಹೇಳೋದು, ಅವ ಹಂಗದಾನ ಹಿಂಗದಾನ, ಅವನ ಬಗ್ಗೆ ಕೆಟ್ಟದ್ ಮಾತಾಡೋದು, ಅವನಿಗೆ ಏನು ಕರ್ಮ ರಿಟರ್ನ್ ಆಗ್ತದ, ಅವನ್ ಜೀವನ ಹಾಳಾಗ್ತದ, ದೇವ್ರ ಅವ್ನು ನೋಡ್ಕೋತಾನ, ಸುಮ್ಸುನೆ ಏನಾರ ಸ್ಟೇಟಸ್ ಹಾಕೋದು. ಸ್ಟೇಟಸ್ ಹಾಕಿ ಇನ್ನೊಬ್ರಿಗೆ ಕೆಟ್ಟದಾಲಿ ಅಂದ್ರೆ ಅವ್ರು ಕೆಟ್ಟದಿರ್ತಾರ ಅಂತ ಅರ್ಥ. ಹೌದಲ್ಲ? ನಮ್ಮ ಮನಸ್ಸು ಸುದ್ದಿರ್ಬೇಕು, ನಮ್ಮ ಭಾವನೆಗಳು ನಮ್ಮ ಮನಸ್ಸು ಸುದ್ದಿರ್ಬೇಕು, ಅಂತರಾಳ ಎಲ್ಲವುಗಳನ್ನ ನುಂಗಬೇಕು. ಕರ್ಮ ಬಿಡಲ್ಲ ಅನ್ನೋದು,